ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಯಾರೇ ಒಬ್ಬರು ಬಂದರೂ ಕೂಡ ಅವರ ಕಷ್ಟವನ್ನು ಹೇಳ್ಕೊಂಡು ಸುಮಾರು ಜನ ಬರ್ತಾ ಇರ್ತಾರೆ. ಯಾರೇ ಬಂದರೂ ಕೂಡ ಅವರಿಗೆ ಪರಿಹಾರ ರೂಪದಲ್ಲಿ ನಾನು ರತ್ನಗಳನ್ನ ಸೂಚನೆ ಮಾಡೋದು. ರತ್ನ ಅಂತ ಹೇಳಿದ್ರೆ ನವರತ್ನಗಳನ್ನ ಸೂಚನೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ, ಆ ರತ್ನವನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ಧರಿಸ್ಬೇಕು, ಯಾವಾಗ ಧರಿಸ್ಬೇಕು, ಹೆಂಗಿರಬೇಕು ಜೀವನದಲ್ಲಿ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಏನಾಗುತ್ತೆ, ಯಾವುದಾದ್ರು ಒಂದು ಶಾಪ್ಗಳಲ್ಲಿ ಹೋದಾಗ ಅಲ್ಲಿ ನಿಮಗೆ ನವರತ್ನಗಳನ್ನ ಕೊಟ್ಬಿಡ್ತಾರೆ. ನೀವು ಅದನ್ನು ಹಾಕ್ಕೊಂಡ್ಬಿಡ್ತೀರ. ಹಾಕ್ಕೊಂಡ ತಕ್ಷಣ ಕೆಲವು ಕೆಟ್ಟದ್ದು ಆಗ್ಬೋದು, ಅಥವಾ ಏನೂ ಆಗದೇನೆ ಸುಮ್ಮನೆ ಇರ್ಬೋದು. ಆ ಥರ ಇದ್ದಾಗ ಏನೂ ಆಗದೆ ಇದ್ದಾಗ ಅವ್ರು ಹೇಳ್ತಾರೆ, ಏನೂ ಆಗಿಲ್ಲ ಅಂದರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ಹಾಕ್ಕೊಳ್ಳಿ, ಮುಂದೆ ಜೀವನದಲ್ಲಿ ಅನುಕೂಲ ಆಗುತ್ತೆ ಅಂತಾರೆ. ಯಾಕಂದರೆ ಅವ್ರಿಗೆ ವ್ಯಾಪಾರ ಆಗಬೇಕು. ನಾನು ಹೇಳೋದು ಹಾಗಲ್ಲ. ನೀವು ಹಾಕ್ಕೊಳ್ಳುವಂಥ ರತ್ನ ನಿಮಗೆ ಅದೃಷ್ಟವನ್ನು ತೊಗೊಂಬರಬೇಕು, ಭಾಗ್ಯೋದಯವಾಗಬೇಕು. ಇಲ್ಲ ಸುಮ್ಮನೆ ಹಾಕ್ಕೊಂಡು ಏನು ಪ್ರಯೋಜನ, ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಏನು ಪ್ರಯೋಜನ? ಈ ರೀತಿ ರತ್ನಗಳು ನೀವು ಧರಿಸ್ಬೇಕಾದ್ರೆ ನಿಮಗೆ ನಾನು ಹೇಳುವಂಥ ನಿಯಮ, ನಾನು ಹೇಳುವಂಥ ಈ ಒಂದು ಶಾಸ್ತ್ರದಲ್ಲಿ ನೀವು ಧರಿಸ್ಕೊಂಡ್ರೆ ನಿಮಗೆ ಜೀವನದಲ್ಲಿ ಬಹಳ ಒಂದು ಯಶಸ್ಸನ್ನು, ಅಭಿವೃದ್ಧಿಯನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಆ ರತ್ನದಿಂದ ನಿಮಗೆ ಒಂದಷ್ಟು ಆಪತ್ತುಗಳನ್ನು ಕೂಡ ನೀವು ಪಾರು ಮಾಡ್ಕೋತೀರಾ ಅಂತಕ್ಕಂಥ ವಿಚಾರ. ರತ್ನಗಳು ಯಾವ್ದ್ಯಾವುದು ಅಂತ ಇವಾಗ ನೋಡೋಣ ನಾವು. ಮೊದಲಿಗೆ ಮಾಣಿಕ್ಯ, ಮುತ್ತು, ಹವಳ, ಪಚ್ಚೆ, ಪುಷ್ಪರಾಗ, ಡೈಮಂಡ್, ವಜ್ರ, ನೀಲ, ಗೋಮೇಧಿಕ, ವೈಡೂರ್ಯ. 9 ರತ್ನಗಳು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. 9 ರತ್ನಗಳು. ಈ 9 ರತ್ನಗಳಲ್ಲಿ ನಿಮಗೆ ಯಾವ ರತ್ನ ಆಗುತ್ತೆ ಅಂತಕ್ಕಂಥದ್ದು ಫಸ್ಟ್ ಮೇನ್ ಇಂಪಾರ್ಟೆಂಟು. ಯಾವ ರತ್ನ ಆಗುತ್ತೆ, ಈ ರತ್ನ ಹೆಂಗೆ ಕಂಡುಹಿಡಿಬೇಕು, ಯಾವುದನ್ನು ಹಾಕ್ಕೋಬೇಕು ಅಂತ ಗೊತ್ತಿಲ್ಲ. ಹೋದ ತಕ್ಷಣ ನೋಡಿ ಇದಾಕೊಳ್ಳಿ ಅಂತ ಒಂದು 2-3 ರತ್ನಗಳು ನಿಮ್ಗೆ ಕೊಟ್ಬಿಡೋದು. ಒಂದೇನೋ ಒಂದು ಮಂತ್ರ ಕೊಟ್ಬಿಡೋದು, ಆಯಿತಾ? ಹಾಲನ್ನು ನೆನೆಸಿ, ಅಲ್ಲಿ ನೆನೆಸಿ, ಇಲ್ಲಿ ನೆನೆಸಿ ಅಂತ ಹೇಳ್ಬಿಡೋದು, ಕಳಿಸ್ಬಿಡೋದು. ಅಲ್ಲಿಗೆ ನಿಮಗೇನು ಅನಿಸುತ್ತೆ, ಪರವಾಗಿಲ್ಲ, ಇದನ್ನೆಲ್ಲ ಮಾಡಿ ಹಾಕ್ಕೊಂಡ್ರೆ ನನಗೆ ಜೀವನದಲ್ಲಿ ತುಂಬ ಅಭಿವೃದ್ಧಿ ಆಗ್ಬಿಡ್ತೀನಿ ನಾನು ಅಂತ ನೀವು ಅಂದ್ಕೊಂಡಿದ್ದೀರ. ಹಂಗಾಗಲ್ಲ ಅದು. ಅದಕ್ಕೆ ನೀವು ಯಾವುದೇ ರತ್ನವನ್ನು ಧರಿಸ್ಬೇಕಾದ್ರೆ ಮೊದಲಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಒಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರ ಮಾಡಬೇಕು. ನೋಡಿ, ಮೊದಲಿಗೆ ಏನು ಮಾಡಬೇಕು, ಯಾರಾದರೂ ಒಳ್ಳೆಯ ಒಂದು ಶಾಸ್ತ್ರಜ್ಞರ ಹತ್ರ, ಅರ್ಚಕರ ಹತ್ರ ನಿಮಗೆ ಆ ರತ್ನವನ್ನು ಕೊಡಬೇಕು. ಯಾವ ರತ್ನ ಕೊಡಬೇಕು? ನಿಮ್ಮ ಜಾತಕವನ್ನು ತೋರಿಸಿದಾಗ ಲಗ್ನದಿಂದ ಪಂಚಮ ಅಥವಾ ನವಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹದ ರತ್ನವನ್ನು ಕೊಡಬೇಕು. ಉದಾಹರಣೆಗೆ ತುಲಾ ಲಗ್ನ ಆದಾಗ ಏನಾಗುತ್ತೆ, ನೀಲ ಮತ್ತು ಪಚ್ಚೆ ಇದು ಭಾಗ್ಯರತ್ನಗಳಾಗುತ್ತೆ. ಇದೆರಡರಲ್ಲಿ ಯಾವ್ದು ಬೇಕಾದ್ರೂ ತುಲಾ ಲಗ್ನದವ್ರು ಹಾಕ್ಕೋಬೋದು. ಈ ಥರ ಪಚ್ಚೆ ರತ್ನವನ್ನು ನೀವು ಏನು ಮಾಡ್ತೀರಾ, ತೊಗೊಳ್ತೀರಾ, ಅಥವಾ ನೀಲ ರತ್ನವನ್ನು ತೊಗೊಳ್ತೀರಾ. ತೊಗೊಂಡಾಗ ಮೊದಲಿಗೆ ಯಾರಾದರೂ ಒಳ್ಳೆ ವಿದ್ವಾಂಸರ ಹತ್ರ, ಅರ್ಚಕರ ಹತ್ರ ಅದನ್ನು ಆ ರತ್ನವನ್ನು ಕೊಡಬೇಕು. ಕೊಟ್ಟು ಅದಕ್ಕೆ ನೀವು ಒಂದು ಜಪದ ಸಂಖ್ಯೆ ಇದೆ. ಏನು ಜಪದ ಸಂಖ್ಯೆ? ಒಂದು ಸೂರ್ಯನಿಗಾದರೆ 6000, ಚಂದ್ರನಿಗಾದರೆ 10,000, ಮಂಗಳನಿಗಾದರೆ 7,000, ಈ ಥರ ಎಲ್ಲ ಒಂದು ಜಪದ ಸಂಖ್ಯೆ ಇದೆ. ಆ ಸಂಖ್ಯೆ ಪ್ರಕಾರ ಅವರಿಗೆ ಶುದ್ಧೀಕರಣ ಮಾಡಿ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಜಪವನ್ನು ಮಾಡ್ತಾರೆ. ಜಪವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿ ಒಂದು ಸಣ್ಣದಾಗಿರ್ತಕ್ಕಂಥ ಹೋಮವನ್ನು ಮಾಡ್ತಾರೆ. ಹೋಮವನ್ನು ಮಾಡಿ ಆ ರತ್ನವನ್ನು ಚೆನ್ನಾಗಿ ಕೈಯಲ್ಲಿ ಇಟ್ಕೊಂಡು ಅದನ್ನು ಮಂತ್ರ ಜಪದ ಸಮೇತವಾಗಿ ನಿಮಗೆ ಅದನ್ನು ಕೊಡ್ತಾರೆ. ನೀವೇನು ಮಾಡಬೇಕು, ತಂದ ಮೇಲೆ ಆ ರತ್ನವನ್ನು ಶುದ್ಧವಾಗಿರ್ತಕ್ಕಂಥ ತೀರ್ಥದಲ್ಲಿ ಅಥವಾ ಹಾಲಿನಲ್ಲಿ ಹಾಕಿ, ತದನಂತರ ಅದನ್ನು ಚೆನ್ನಾಗಿ ತೊಳೆದು ನೀವು ಕೈಯಲ್ಲಿ ಇಟ್ಕೊಂಡು 5,000ದಿಂದ 5,00,000 ಒಳಗಡೆ ಎಷ್ಟು ಜಪ ಇರುತ್ತೋ ಅಷ್ಟು ಜಪಗಳನ್ನ ಮುಗಿಸ್ಕೊಂಡು, ಆಯಿತಾ, ಆ ರತ್ನವನ್ನು ನೀವು ಒಂದು ಉಂಗುರನೋ, ಪೆಂಡೆಂಟೋ, ಅಥವಾ ಹಂಗೆ ಇಟ್ಕೋತಿರೋ, ಏನು ಬೇಕಾದ್ರೂ ಮಾಡಿ. ನೀವು ಏನೇ ಮಾಡಿದ್ರು, ನೀವು ಯಾವಾಗ ಕೈಯಲ್ಲಿ ಇಟ್ಕೊಂಡು ಆ ಜಪ ಮಾಡ್ತಿರೋ ಅಲ್ಲಿ ನಿಮ್ಗದು ಸಿದ್ಧಿಯಾಗಿಬಿಡುತ್ತೆ ಅಂತ ಅರ್ಥ. ನೀವು ಎಲ್ಲೇ ಇಟ್ಟರೂ ಕೂಡ, ನಿಮ್ಮ ಮನೆಯಲ್ಲಿ ಎಲ್ಲೇ ಇಟ್ಟರೂ ಕೂಡ, ಮನೆಯಿಂದ ಹೊರಗಡೆ ಇಟ್ಟರೆ ಅಥವಾ ನಿಮ್ಮ ಆಫೀಸಿಂದ ಹೊರಗಡೆ ಇಟ್ಟರೆ ಲೆಕ್ಕ ಬರೋಲ್ಲ. ನೀವು ಅದ್ರ ಒಳಗಡೆ ಎಲ್ಲೇ ಇಟ್ಟರೂ ಕೂಡ ಹಾಕ್ಕೊಳ್ದೇನೆ ನಿಮಗೆ ಆ ರತ್ನದ ಒಂದು ಪವರ್ ಇದೆಯಲ್ಲ, ಆ ಪವರ್ ನಿಮಗೆ ಕೆಲಸ ಮಾಡ್ತಾ ಹೋಗುತ್ತೆ ಜೀವನ ಪೂರ್ತಿ.
ತುಂಬ ವಿಚಾರ ಇದೆ ವೀಕ್ಷಕರೇ ಇದು ರತ್ನದ ಬಗ್ಗೆ. ಸುಮ್ಮನೆ ನಾನು ಅದಕ್ಕೋಸ್ಕರನೇ ಯಾರಿಗೂ ರತ್ನನೇ ಕೊಡಲ್ಲ. ಯಾರಾದರೂ ರತ್ನ ಬೇಕು ಅಂತ ಹೇಳಿ ಬಂದರೂ ಕೂಡ ನಾನು ಅವ್ರಿಗೆ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದು ಈ ಥರ ಮಾಡ್ದೇ ಹಾಕ್ಕೊಂಡಾಗ ಏನಾಗುತ್ತೆ, ಒಂದು 5% ಒಳ್ಳೇದು ಮಾಡುತ್ತೆ. ಅಕಸ್ಮಾತ್ ಆ ರತ್ನ ಸರಿ ಇಲ್ಲಪ್ಪ, ಯಾವುದೋ ಡೂಪ್ಲಿಕೇಟ್ ಕೊಟ್ಬಿಟ್ಟ ಅವನು. ಈಗೆಲ್ಲ ಬಂದಿದೆ, ಏನಾಗಿದೆ ಅಂದರೆ ಗ್ಲಾಸ್ಗೆ ಕಲ್ಲರ್ ಹಾಕ್ಬಿಟ್ಟು ಏನೋ ಒಂದು ಇದು ಮಾಡಿ ಕೊಟ್ಬಿಡ್ತಾರೆ, ಸರ್ಟಿಫಿಕೇಟ್ ಮಾಡಿ, ಅದು ಒರಿಜಿನಲ್ ರತ್ನ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಸುಮಾರು ಮೋಸಗಳು ಕೂಡ ಈ ಒಂದು ರತ್ನದಲ್ಲಿದೆ. ಯಾಕಂದ್ರೆ ನಾನು ಜಮಾಲಜಿಸ್ಟ್, ರತ್ನಶಾಸ್ತ್ರಜ್ಞನಾದ್ರಿಂದ ನನಗೆ ಇಂತಿಷ್ಟೇ ಇದೆ, ಹಿಂಗೆ ಇದೆ ಅನ್ನೋತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮಗೆ ಆ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಈ ಥರದ್ದೆಲ್ಲ ಡೂಪ್ಲಿಕೇಟು ಇದೆ, ಒರಿಜಿನಲ್ಲು ಇದೆ, ಇವೆಲ್ಲ ಇದೆ. ಅದನ್ನ ನೋಡಿ ನೀವು ಖಂಡಿತವಾಗ್ಲೂ ಕರೆಕ್ಟಾಗಿ ನಾನು ಹೇಳಿ ನೋಡಿ. ರತ್ನ ಮುಖ್ಯ ಅಲ್ಲ ಇಲ್ಲಿ. ನಾವು ಮಾಡುವಂಥ ಜಪ, ತಪ, ಹೋಮ ಮತ್ತು ನಾವು ಮಾಡುವಂಥ ಪೂಜೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ರತ್ನದ ಮುಖಾಂತರ ಅದು ನಮ್ಮ ಮೇಲೆ ತುಂಬ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನೇನಾದರೂ ಪೆಂಡೆಂಟು ಉಂಗುರ ಮಾಡಿ ಹಾಕ್ಕೊಂಡಾಗ ನೀವು ಒಂದಷ್ಟು ಜಪವನ್ನು ದಿನ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಆಯಿತಾ? ಸೊ ಹಾಗಾಗಿ ಈ ಒಂದು ರತ್ನಗಳಿಗೆ ತಗೊಳ್ಬೇಕು, ನೀವು ಹಾಕ್ಕೊಳ್ಳೇಬೇಕು ಅಂದರೆ ನಾನು ಹೇಳಿದ ಕ್ರಮ ಮಾಡೇ ಹಾಕ್ಕೋಬೇಕು. ಅದು ಬಿಟ್ಟರೆ ನೀವು ರತ್ನನೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದರಿಂದ ನಿಮ್ಗೆ ಏನೂ ಪ್ರಯೋಜನ ಆಗಲ್ಲ. ಮತ್ತು ದುಷ್ಟ ಪರಿಣಾಮಗಳಿದೆ, ತುಂಬ ಜಾಸ್ತಿಯಾಗಿ ಅದು ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ಜನ್ಮ ಜಾತಕಕ್ಕೆ ನೋಡಿ ಆ ರತ್ನವನ್ನು ಹಾಕಿ, ಅಥವಾ ಪ್ರಶ್ನಾಶಾಸ್ತ್ರದಲ್ಲಿ 108 ಒಳಗಡೆ ಬರ್ತಕ್ಕಂಥ ಒಂದು ಸಂಖ್ಯೆಯಲ್ಲಿ ಲಗ್ನವನ್ನು ಮಾಡಿಕೊಂಡು ಲಗ್ನದಿಂದ ಪಂಚಮ ನವಮ ಸ್ಥಾನಗಳಾದಿ ನೋಡಿ ನಿಮಗೆ ಯಾವ ಒಂದು ಭಾಗ್ಯಾಧಿಪತಿ ಬರ್ತಾನೋ ಆ ಒಂದು ರತ್ನವನ್ನು ಧರಿಸ್ಕೊಳ್ಳಿ. ಅಥವಾ ವಿಳ್ಯದೆಲೆ ಇಟ್ಕೋತೀರಾ, ನಿಮಗೆ 5 ಮತ್ತು 9ನೇ ಮನೆ ಎಲೆ ಚೆನ್ನಾಗಿರಬೇಕು, 2 ಎಲೆ ಚೆನ್ನಾಗಿದ್ದಾಗ ಅದರಲ್ಲಿ ಒಳ್ಳೆಯ ಎಲೆ ಯಾವುದಂತ ಸೆಲೆಕ್ಟ್ ಮಾಡಿ ಆ ಎಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹವನ್ನು ನೋಡಿ ನೀವು ರತ್ನವನ್ನು ಧರಿಸ್ಕೋಬೋದು. ಈ ಥರ ತುಂಬ ಫಾರ್ಮುಲಾಗಳಿದೆ. ರತ್ನವನ್ನು ಧರಿಸ್ಕೋಬೇಕಾದ್ರೆ ಮಾತ್ರ ನಾನು ಹೇಳಿರ್ತಕ್ಕಂಥ ಒಂದು ಕ್ರಮದಲ್ಲೇ ನೀವು ಧರಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ಇದರಲ್ಲಿ ನವರತ್ನದಲ್ಲಿ ನೀವು ನನಗೆ ತುಂಬ ಕಲರ್ ನೀಲಿ ಇಷ್ಟ ಅಂದ್ಬಿಟ್ಟು ನೀಲ ಹಾಕ್ಕೊಳ್ಳೋದು ಅಥವಾ ಗೋಮೇಧಿಕ ಹಾಕ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ನೋಡಿ, ಯಾವಾಗಲೂ ಕೂಡ ಹೆಣ್ಣು ಮಕ್ಕಳು 0 ಕ್ಯಾರೆಟಿಂದ ಸುಮಾರು ಒಂದು 3.25 ಕ್ಯಾರೆಟ್ ತನಕ ಹೆಣ್ಣುಮಕ್ಕಳು, 3.5ಯಿಂದ ಹಿಡಿದು ಸುಮಾರು ಒಂದು 25-30 ಕ್ಯಾರೆಟ್ ತನಕ ಗಂಡು ಮಕ್ಕಳು ಅವರ ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ಯಾವ ಥರ ಬೇಕೋ ಆ ಎನರ್ಜಿ ಹೆಂಗೆ ನೋಡಿಕೊಂಡು ಅವ್ರಿಗೆ ವಯಸ್ಸಿಗೆ ಅನುಗುಣವಾಗಿ ಆ ಒಂದು ಕ್ಯಾರೆಟ್ ರತ್ನವನ್ನು ತಗೊಂಡು ನೀವು ಧರಿಸ್ಕೋಬೋದು. ಇದು ಹೆಣ್ಮಕ್ಳು ಗಂಡು ಮಕ್ಕಳು ಧರಿಸ್ಕೊಳ್ಳುವಂಥ ಈ ಒಂದು ರತ್ನದ ತೂಕ. ಇನ್ನು ಅದು ತುಂಬ ಕ್ಲಾರಿಟಿಯಾಗಿರಬೇಕು. ಒಳಗಡೆ ಎಲ್ಲ ಒಳ್ಳೆಯ ಒಂದು ಆ ಪದರ ಭೂಗರ್ಭ ಅಂತ ಹೇಳ್ತೀವಿ, ಆ ಭೂಗರ್ಭ ಇರಬೇಕು. ಇದೆಲ್ಲ ಇರಬೇಕು. ಮತ್ತು ಡೈಮಂಡ್ ಆದರೆ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಬೇಕಾಗತ್ತೆ ಅನುಭವ. ಹಾಗಾಗಿ ನೀವು ಆದಷ್ಟು ಕೂಡ ಅದನ್ನು ನೋಡಿ ಮಾಡಿ ತೊಗೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಯಾರೋ ಒಬ್ಬರು ನಮ್ಮ ಕ್ಲೈಂಟು ಮದುವೆ ಆಗಿದ್ದು ವಸ್ತು 1 ವರ್ಷನೂ ಆಗಿಲ್ಲ. ಹುಡುಗ ತುಂಬ ಒಳ್ಳೆಯವನು, ಹುಡುಗಿನೂ ಒಳ್ಳೆಯವಳು, ಮದುವೆ ಮಾಡಿದ್ದಾರೆ. ಅವನಿಗೆ ಆ ಹುಡುಗಿ ಏನು ಮಾಡಿದ್ದಾಳೆ, ನಾನು ಡೈಮಂಡ್ ಪ್ರೆಸೆಂಟ್ ಮಾಡ್ತೀನಿ. ಆ ಹುಡುಗನ ಡೈಮಂಡ್ ಆಗೋದೇ ಇಲ್ಲ. ಡೈಮಂಡ್ ತೊಗೊಂಡೋಗಿ ಅದು ಯಾವುದೋ ಒಂದು ಜ್ಯುವೆಲರಿ ತಂದು ಹಾಕಿದ್ದಾಳೆ. ಹಾಕಿದಾಗಿಂದ ಇವನಿಗೇನಾಗಿದೆ, ಇಲ್ಲಿ ಮನೇಲಿ ಆಕರ್ಷಣೆಯೇ ಇಲ್ಲ, ಬೇರೆ ಹುಡುಗಿರ ಮೇಲೆಲ್ಲ ಆಕರ್ಷಣೆ ಆಗ್ತಾಯಿದೆ. ನಾನು ಹೇಳಿದೆ ಫಸ್ಟಿಗೆ ತೆಗೆದ ಮೇಲೆ ಅದನ್ನೇನು ಮಾಡಬೇಕು ಅಂತ ಹೇಳಿದ ಮೇಲೆ ಮಾಡಿ, ತದನಂತರ ಅವರಿಗೆ ಒಳ್ಳೆಯದಾಗಿದೆ. ಈ ಥರದ್ದೆಲ್ಲ ವಿಚಾರಗಳು ಇರುತ್ತೆ. ರತ್ನಗಳ ಬಗ್ಗೆ ಎಚ್ಚರ ಇರಿ. ನಾನು ಹೇಳಿದ ಕ್ರಮದಲ್ಲಿ ಹಾಕ್ಕೊಳ್ಳಿ, ಅನುಕೂಲ ಆಗುತ್ತೆ. ನಮಸ್ಕಾರ.